ನೀನು ಓದಿ ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ರೆ ನಾನು ಡಾಕ್ಟರ್ ಆಗಿ ಪ್ರಾಣನ ಕಾಪಾಡ್ತೀನಿ ಅಂತ ಹೇಳ್ತಾನೆ, ಪೊಲೀಸ್ ಆಗಿ ಊರನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಅದೇ ಹುಡುಗನ್ಗೆ ಎಜುಕೇಶನ್ ಮುಗ್ದಾದ್ಮೇಲೆ ಕೇಳಿದ್ರೆ ಡಾಕ್ಟರ್ ಆಗ್ತೀನಿ ಅಂತಾನೆ ಹೇಳ್ತಾನೆ, ಆದರೆ ಪ್ರಾಣನ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸ್ವಂತ ಮನೆ ಕಟ್ಸ್ಬೇಕಂತ ಯೋಚನೆ ಮಾಡ್ತಾನೆ, ಹೊಸ BMW ಕಾರ್ ತಗೊಬೇಕಂತ ಯೋಚನೆ ಮಾಡ್ತಾನೆ. ಸೂಪರ್ ಇರೋ ಥರ ಯೋಚನೆ ಮಾಡ್ತಿದ್ದವನು ಸ್ವಾರ್ಥಿಯಾಗಿ ಬದಲಾಗ್ತಾನೆ. ಅದಕ್ಕೆ ಕಾರಣ ನಮ್ಮ ಎಜುಕೇಷನ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಒಂದು ಮೀನ್ ಶಕ್ತಿನ ಟೆಸ್ಟ್ ಮಾಡಬೇಕು ಅಂತ ಅದಕ್ಕೆ ಒಂದು ಮರ ಹತ್ತು ಅಂತ ಹೇಳಿದ್ರೆ ಫೇಲ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಅದಕ್ಕೆ ಮರ ಹತ್ತಕ್ಕೆ ಬರಲ್ಲ, ಅದಕ್ಕೆ ಈಜೋದ್ ಮಾತ್ರ ಬರುತ್ತೆ. ಅದೇ ತರ ಇಲ್ಲಿ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಳೋದು ಇಲ್ಲ. ನಾವೇ ಒಂದು ಸಿಸ್ಟಮ್ನ ಹುಟ್ಟಾಕಿ ಪ್ರತಿಯೊಬ್ಬರಿಗೂ ಒಂದೇ ತರ ಟೆಸ್ಟ್ ಕೊಟ್ಟು ಆ ಟೆಸ್ಟಲ್ಲಿ ಫೇಲ್ ಆದ್ರೆ ಇವ್ನ್ ವೇಸ್ಟ್, ಇವ್ನ ಲೈಫಲ್ಲೇ ಇವ್ನು ಉದ್ಧಾರ ಆಗಲ್ಲ ಅಂತ ಬೈತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಅಂತ ಒಂದು ಟ್ಯಾಲೆಂಟ್ ಇರುತ್ತೆ, ಅವ್ರ ಟ್ಯಾಲೆಂಟ್ನ ತೋರಿಸ್ಕೊಡೋದು. ಆ ಥರ ಎಜುಕೇಷನ್ ಸಿಸ್ಟಮ್ ಇರಬೇಕು. ನಮ್ಮ ಎಜುಕೇಷನ್ ಸಿಸ್ಟಮ್ ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ಹೇಳ್ಕೊಡುತ್ತೆ, ನಮಗಾಗಿನೋ ಇಲ್ಲ ದೇಶಕ್ಕೋಸ್ಕರನೋ ಕೆಲಸ ಮಾಡೋದನ್ನ ಹೇಳ್ಕೊಟ್ಟಿಲ್ಲ. ನಮ್ಮ ಕ್ರಿಯೇಟಿವಿಟಿನ ಸಾಯಿಸಿ ಇಲ್ಲಿ ಲೇಬರ್ ಆಗಿ ಬದುಕಬೇಕು ಹಂಗೆ ಹೇಳ್ಕೊಡ್ತಾರೆ. ಇಲ್ಲಿ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟೇ, ಬಟ್ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಟ್ಯಾಲೆಂಟ್, ಸ್ಕಿಲ್ ಮ್ಯಾಟರ್ ಆಗೋದು. ಎಕ್ಸಾಂಪಲ್, ನಾನು 10th 0 ಮಾರ್ಕ್ಸ್ ತಗೊಂಡಿದ್ದೀನಿ. ಅದಕ್ಕೆ ಅಂತ ನಾನು ಕುತ್ಕೊಂಡು ಫೀಲ್ ಮಾಡ್ತಿದ್ದಿಲ್ಲ. ನನಗೆ ಅನ್ನೋದು ಒಂದು ಯೂನಿಕ್ ಟ್ಯಾಲೆಂಟ್ ಇದೆ, ಅದನ್ನ ನಾನು ಐಡೆಂಟಿಫೈ ಮಾಡಿದೆ. ಆಮೇಲೆ ಗೊತ್ತಾಯ್ತು ನನಗೆ ಎಡಿಟಿಂಗು ಡಿಸೈನಿಂಗ್ ಅಂದರೆ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ಬಗ್ಗೆ ಓದಿದೆ, ಪ್ರಾಕ್ಟೀಸ್ ಮಾಡಿದೆ, ಟ್ರೈನ್ ಮಾಡಿದೆ. ಈಗ ಒಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೆ ನನ್ನ ಟ್ಯಾಲೆಂಟು, ಸ್ಕಿಲ್ ಮಾತ್ರ ಊಟ ಆಗ್ತಿರೋದು. ಈಗ ಇಷ್ಟ ಆಗಿರೋ ಕೆಲಸನ ಮಾಡ್ತೀನಿ, ನನ್ನ ಲೈಫು ಚೆನ್ನಾಗಿದೆ. ಸೊ ನಿಮಗೆ ಏನು ಬರುತ್ತೋ ಅದ್ರ ಮೇಲೆ ಫೋಕಸ್ ಮಾಡಿ, ನಿಮ್ಮ ಲೈಫು ಚೆನ್ನಾಗಿರುತ್ತೆ. ಒಳ್ಳೆ ವೀಡಿಯೋಸ್ ನೋಡ್ಬೇಕಾದ್ರೆ ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ. ನಾಳೆ ಸಿಗೋಣ ಒಂದು ಒಳ್ಳೆ ವೀಡಿಯೋ.